4 ದಿನಗಳ ನಿರಂತರ ಕಾಯುವಿಕೆ, ನಾ ಕೊಡೆ ನೀ ಬಿಡೆ ಹಗ್ಗ ಜಗ್ಗಾಟ, ಡಿಮ್ಯಾಂಡ್ ನೋ ಕಾಂಪ್ರಮೈಸ್, ಹಗಲು ರಾತ್ರಿ ಮೀಟಿಂಗ್ ಮೇಲೆ ಮೀಟಿಂಗ್. ಇಷ್ಟೆಲ್ಲ ಯಾತಕ್ಕಾಗಿ? ಇದೊಂದೇ ಫೋಟೋಗೋಸ್ಕರ ಇಡೀ ಕಾಂಗ್ರೆಸ್ ಕಾಯ್ತಾ ಇತ್ತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 6 ದಿನ ಕಾದ್ರು. ಹಠ ಬಿಡದ ಡಿಕೆಶಿ, ಪಟ್ಟು ಬಿಡದ ಸಿದ್ದರಾಮಯ್ಯರನ್ನ ಮನವೊಲಿಸೋಕೆ 120 ಗಂಟೆ ಬೇಕಾಯ್ತು. ಕೊನೆಗೂ ಅಂದುಕೊಂಡಿದ್ದನ್ನ ಖರ್ಗೆ ಸಾಧಿಸಿಬಿಟ್ರು. ಸಿದ್ದರಾಮಯ್ಯರನ್ನ ಮುಖ್ಯಮಂತ್ರಿಯಾಗಿ, ಡಿಕೆ ಶಿವಕುಮಾರ್ರನ್ನ ಉಪಮುಖ್ಯಮಂತ್ರಿ ಅಂತ ಕಾಂಗ್ರೆಸ್ ಅಧಿಕೃತ ಘೋಷಣೆ ಮೊಳಗಿಸಿದೆ. Siddaramaiah will be the Chief Minister of Karnataka. D.K. Shivkumar will be the only one Deputy CM of Karnataka. He will continue as a PCC President till the Parliament election is over. ಕರ್ನಾಟಕ ರಾಜ್ಯದ ಎಲ್ಲ ಮತದಾರರಿಗೆ, ಕಾರ್ಯಕರ್ತರಿಗೆ ಅಭಿನಂದಿಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಮಹಾಜನತೆ ಏನು ಒಂದು ದೊಡ್ಡ ಸಂಖ್ಯೆ ಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ, ಅದು ನಾವು ತುಂಬಬೇಕಾಗಿದೆ. ಅದಕ್ಕೆ 20ನೇ ತಾರೀಕು ಮಧ್ಯಾಹ್ನ 12:30 ಗಂಟೆಗೆ ನೂತನ ಸರ್ಕಾರ ರಚನೆ ಮಾಡ್ತೀವಿ. 6 ದಿನಗಳಿಂದ ನಡೆದ ಇಬ್ಬರ ನಡುವಿನ ಹಾವು ಏಣಿ ಆಟ ಅಂತ್ಯವಾಯಿತು. ಒಟ್ಟಿಗೆ ತಿಂಡಿನೂ ತಿಂದ್ರು. ಆಮೇಲೆ ದೆಹಲಿಯಲ್ಲಿದ್ದವರ ಜೊತೆ ಗ್ರೂಪ್ ಫೋಟೋ ತೆಗೆಸಿಕೊಂಡ್ರು. ಒಂದೇ ಕಾರಲ್ಲಿ ಸಿದ್ದರಾಮಯ್ಯ ಮುಂದೆ, ಡಿಕೆಶಿ ಹಿಂದಿನ ಸೀಟ್ನಲ್ಲಿ ಏರ್ಪೋರ್ಟ್ಗೆ ಬಂದ್ರು. ಅಲ್ಲಿಗೆ ದೆಹಲಿ ಡೈರಿ ಪಾರ್ಟ್ 1 ಮುಗಿತು. ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಸೇರಿ ಹಲವರು HALಗೆ ಬಂದಿಳಿದ್ರು. ಏರ್ಪೋರ್ಟ್ ಒಳಗೂ ಮುಖಂಡರು ದಂಡು ನೆರೆದಿತ್ತು. ಏರ್ಪೋರ್ಟ್ ಹೊರಗೆ ಸಿದ್ದರಾಮಯ್ಯ, ಡಿಕೆಶಿಗೆ ಕಾರ್ಯಕರ್ತರ ಭವ್ಯ ಸ್ವಾಗತ ಸಿಕ್ತು. ಹೂವಿನ ಸುರಿಮಳೆ ಸುರಿಸಿ ಇಬ್ಬರನ್ನ ವೆಲ್ಕಮ್ ಮಾಡಿದ್ರು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ, ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಆಯ್ಕೆಯನ್ನ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಕಾಂಗ್ರೆಸ್ನ ಎಲ್ಲಾ ಶಾಸಕರಿಂದ ಜೈಕಾರ ಕೂಡ ಸಿಕ್ಕಿದೆ. ಉಪಮುಖ್ಯಮಂತ್ರಿ ರೇಸ್ನಲ್ಲಿರೋ 3-4 ಪ್ರಮುಖರು ಒಲ್ಲದ ಮನಸ್ಸಿನಲ್ಲೇ ಒಪ್ಪಿಗೆ ಸೂಚಿಸಿದ ಅನಿವಾರ್ಯತೆ ಕೂಡ ಸೃಷ್ಟಿಯಾಯಿತು. ಇನ್ನು ಮುಂದಿನ ಭಾಗ, ಕಾಂಗ್ರೆಸ್ ನಾಯಕರು ರಾಜ್ಯಪಾಲರನ್ನ ಭೇಟಿಯಾಗುವುದು, ಸರ್ಕಾರ ರಚನೆಗೆ ಹಕ್ಕು ಮಂಡಿಸೋದು, ಅದನ್ನು ಕೂಡ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಶಾಸಕಾಂಗ ಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯ ಆಯ್ಕೆಯಾದ್ರು. ಅವರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಕೆಜೆ ಜಾರ್ಜ್, ರಾಮಲಿಂಗಾರೆಡ್ಡಿ ಒಳಗೊಂಡ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಲಿದ್ದಾರೆ. ರಾಜ್ಯಪಾಲರ ಒಪ್ಪಿಗೆಯನ್ನ ಪಡೆಯಲಿದ್ದಾರೆ. ಸದ್ಯಕ್ಕೆ ರಾಜಭವನದ ಒಳಗ್ ನಡೀತಾ ಇದೆ ಮೀಟಿಂಗ್. ಅಲ್ಲಿಂದ ಬಂದ್ಮೇಲೆ ಏನೇನ ಆಗುತ್ತೆ ಅದ್ರ ಕಡೆ ಮುಂದಿನ ಭಾಗದಲ್ಲಿ ನಾವು ಗಮನ ವಹಿಸೋಣ. ಅದಕ್ಕಿಂತ ಮುಂಚೆ ದೆಹಲಿಯಲ್ಲಾದ ನಂತರದಲ್ಲಾದ ಬೆಳವಣಿಗೆ, ಇದೆಲ್ಲವನ್ನ ಕೂಡ ಗಮನಿಸ್ತಾ ಹೋಗೋಣ. ಶನಿವಾರ ಮಧ್ಯಾಹ್ನ 12:30ಕ್ಕೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಕಾರ್ಯಕ್ರಮ ನಿಗದಿಯಾಗಿದೆ. ಶನಿವಾರದ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಘಟಾನುಘಟಿಗಳೇ ಬರುತ್ತಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಸಾಕ್ಷಿಯಾಗ್ತಾರೆ. ಜೊತೆಗೆ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ, ತಮಿಳುನಾಡು ಸಿಎಂ ಸ್ಟಾಲಿನ್, ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಹಾಗೆ ರಾಜಸ್ಥಾನ ಸಿಎಂ ಅಶೋಕ್ ಗೆಹ್ಲೋಟ್, ಛತ್ತೀಸ್ಗಢ ಸಿಎಂ ಭೂಪೇಶ್ ಹಾಗೆ ಬಿಹಾರ ಸಿಎಂ ನಿತೀಶ್ ಕುಮಾರ್, ಡಿಸಿಎಂ ತೇಜಸ್ವಿ ಯಾದವ್ ಕೂಡ ರಾಜ್ಯಕ್ಕೆ ಬರ್ತಿದ್ದಾರೆ. ಇತ್ತ ಹಿಮಾಚಲ ಸಿಎಂ ಸುಖವಿಂದರ್ ಸಿಂಗ್, ಪುದುಚೇರಿ ಸಿಎಂ ರಂಗಸ್ವಾಮಿ ಕೂಡ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ.